Today we start with the next chapter. Okay, yes, standard was next chapter, that is nothing but functions and charts in MS Excel. Functions ಮತ್ತೆ charts ಯಾವ ತರ ವರ್ಕ್ ಆಗುತ್ತೆ ಅಂತ ನೋಡೋಣ ಎಕ್ಸೆಲ್ ಒಳಗೆ. ಓಕೆ, ಇನ್ ಪ್ರಿವಿಯಸ್ ಕ್ಲಾಸಸ್ ಯು ಸ್ಟಡಿಡ್ ಇನ್ ಪ್ರಿವಿಯಸ್ ಸ್ಟ್ಯಾಂಡರ್ಡ್ ಯು ಸ್ಟಡಿಡ್ ಅಬೌಟ್ ಎಕ್ಸೆಲ್. ಓಕೆ, MS Excel ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್. ಓಕೆ, now let's start. What is function? Functions are a built-in formula that perform calculations by using the data that we enter. The data that we enter is known as a arguments to these functions. Before we start using these functions, let's understand the different parts of functions. Functions ಒಳಗೆ ಎರಡು different parts ಇರ್ತಾವೆ. Okay, so first we will see the writing a function in a MS Excel. Okay, writing a MS Excel. Okay, writing a function in MS Excel. ಯಾವ ತರ ಫಂಕ್ಷನ್ ಅನ್ನು ಬರಿಬೇಕು. Okay, MS Excel has a formula bar. Okay, formula bar ಇರುತ್ತೆ. So this is called a formula bar. ಇಲ್ಲಿ MS Excel ಒಳಗೆ ನೋಡ್ರಿ, this is called a formula bar. Here you have to write the formula, whatever you want you can write here. That is nothing but the formula bar. Then display enter in the cells. Okay, then some of the formula bar ಒಳಗೆ this is called a cell address. ಗೊತ್ತಿದೆ ನಿಮಗೆ ಆಲ್ರೆಡಿ. This is called a cell address. ಯಾವ ಸೆಲ್ ಒಳಗೆ ಅದು ಐತಲ್ಲ ಕರ್ಸರ್ ಐತಲ್ಲ ಅದಕ್ಕೆ ಆ cell address ಇದೆ. That is the cell address of that row. Then if you goes on ಈಗ ಫಂಕ್ಷನ್ ಯಾವ ತರ ಅಂದ್ರೆ sum function ಯೂಸ್ ಮಾಡಿರಲ್ರಿ. The function name is sum. Okay, then these are the arguments. B2 and B3 are the arguments. This is equal sign. Equal sign ಯಾಕಂತಂದ್ರೆ ಯಾವುದೋ ಒಂದು ಫಂಕ್ಷನ್ ನೀವು ಪಾಸ್ ಮಾಡಬೇಕಾದ್ರೆ ಫಸ್ಟ್ ಈಕ್ವಲ್ ಟು ಸೈನ್ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಪುಟ್ ದ then some important points to be remembered while writing the function. A function should always start with the equal to sign. This is main. Okay, there should be a space, no space between the equal to sign and name. Okay, equal to sign na ಮತ್ತೆ ಏನು ನೇಮ್ ಬರ್ದಿಲ್ಲ ಅದರೊಳಗೆ ಸ್ಪೇಸ್ ಇರಬಾರ್ದು. ಎಂಟರ್ ದ ಆರ್ಗ್ಯುಮೆಂಟ್ ಇನ್ ದ ಪ್ಯಾರಂಥೆಸಿಸ್ ಒಳಗೆ ಅಂದರೆ ಬ್ರಾಕೆಟ್ ಒಳಗೆ ಏನೋ ಒಂದು ಆರ್ಗ್ಯುಮೆಂಟ್ ಪಾಸ್ ಮಾಡಬೇಕಾದ್ರೆ ಬ್ರಾಕೆಟ್ ಒಳಗೆ ಎಂಟ್ರಿ ಮಾಡಬೇಕು. ಓಕೆ, ಈಗ ಕಂಪ್ಯೂಟರ್ ನೋಡೋಣ ಯಾವ ಥರ ಎಕ್ಸೆಲ್ ಫೈಲ್ ಒಳಗೆ ಈ ಫಂಕ್ಷನ್ಸನ್ನ ಪಾಸ್ ಮಾಡೋದು. ಓಕೆ, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ. ಓಕೆ, ಇಲ್ಲಿ ನೋಡ್ರಿ ನಾವು ವರ್ಕಿಂಗ್ ವಿತ್ ಸ್ಯಾಂಪಲ್ ಫಾರ್ಮುಲಾ ಫಾರ್ ನ್ಯೂಮರಿಕ್ ಕಂಪ್ಯೂಟೇಷನ್ಸ್. ಓಕೆ, ಈ ಥರ ಟೋಟಲ್ ಮಾಡಿದ್ದಾರೆ ನೋಡ್ರಿ, ಟೋಟಲ್ ಮಾಡಿದ್ದಾರೆ. ಓಕೆ, ವಿ ಕ್ಯಾನ್ ಡೂ ದಟ್ ಒನ್. ಓಕೆ, ಟೋಟಲ್ ಹೌ ಟು ಡೂ ಐ ವಿಲ್ ಶೋ ಇನ್ MS Excel sheet. ಓಕೆ, ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ನಾಟ್ ನಥಿಂಗ್ ಬಟ್ ಎಕ್ಸೆಲ್ ಶೀಟ್. ಓಕೆ, MS Excel ಶೀಟು. ಇದರೊಳಗೆ ನೀವು ಫಸ್ಟ್ ಇಲ್ಲಿ ನಾವು ಸೀರಿಯಲ್ ನಂಬರ್ ಬರ್ಕೊಂಡೇವಿ, serial number, then name of the student, then subjects are 6 subjects are there. Here we will do the total. Okay, total ಯಾವ ತರ ಮಾಡಬೇಕು. ಓಕೆ, total we will see. ಓಕೆ, ಇಲ್ಲಿ ನೀವು ಫಂಕ್ಷನ್ಸ್ ಪಾಸ್ ಮಾಡಬೇಕು. ಟೋಟಲ್ ಎಲ್ಲದಕ್ಕೂ ಮಾಡ್ಕೊಂತ ಹೋದ್ರೆ ಟೈಮ್ ಆಗುತ್ತೆ. ಸೊ ಟೋಟಲ್ ಫಂಕ್ಷನ್ ಬರಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಸೆಲ್ ಅಡ್ರೆಸ್ ಐತೆ ನೋಡ್ರಿ. ಸೆಲ್ ಅಡ್ರೆಸ್ ಇಸ್ ನಥಿಂಗ್ ಬಟ್ ದ I3. ಓಕೆ, ಸೆಲ್ ಅಡ್ರೆಸ್ ಯಾವ ತರ ಎಂಟರ್ ಮಾಡಬೇಕು ನೋಡ್ರಿ. ಫಸ್ಟ್ ನೀವು ಸ್ಟಾರ್ಟ್ ಮಾಡಬೇಕು ಈಕ್ವಲ್ ಟು ಸೈನ್. ಈಕ್ವಲ್ ಟು ಸೈನ್ ಫಸ್ಟ್ ಹಾಕಿ, then sum 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 parenthesis ಒಳಗ ಬ್ರಾಕೆಟ್ ಒಳಗ ಎಲ್ಲಿಂದ ಎಲ್ಲಿವರೆಗೂ C3 ದಿಂದ. ಓಕೆ, ಫ್ರಮ್ C3 to 45. ಓಕೆ, C3 to ಇಷ್ಟು ಸಿಂಬಲ್ ಹಾಕಬೇಕು ಇಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಅಂತ. C3 to H3. ಓಕೆ, H3 ಮಾಡಿದ್ರಂದ್ರೆ ಜಸ್ಟ್ ಬ್ರಾಕೆಟ್ ಕ್ಲೋಸ್ ಮಾಡ್ರಿ, ಆಮೇಲೆ ಎಂಟರ್. ಓಕೆ, ಯು ಕ್ಯಾನ್ ಸಿ ಹಿಯರ್ ದ ಟೋಟಲ್ ಆಫ್ ದಿಸ್ ಫಸ್ಟ್ ಒನ್. ದೆನ್ ಇದೇ ಫಾರ್ಮುಲಾನ ಎಲ್ಲದಕ್ಕೂ ಅಪ್ಲೈ ಮಾಡ್ಬೇಕಂದ್ರೆ ಇದನ್ನ ಏನು ಮಾಡ್ರಿ, ಬಾಕ್ಸ್ ಅಲ್ಲಿ ಜಸ್ಟ್ ಒಂದು ಲಾಸ್ಟಿಗೆ ಇದು ಡಾಟ್ ಬರುತ್ತೆ ಪ್ಲಸ್ ಸೈನ್, ಅದನ್ನ ಡ್ರ್ಯಾಗ್ ಮಾಡ್ರಿ. ಡ್ರ್ಯಾಗ್ ಮಾಡಿದ ತಕ್ಷಣ ಟೋಟಲ್ ಆಟೋಮೆಟಿಕಲಿ ಇಟ್ ವಿಲ್ ಟೇಕ್ ದ ಫಾರ್ಮುಲಾ. ಯು ಕ್ಯಾನ್ ಚೆಕ್ ಹಿಯರ್ ಆಲ್. ಓಕೆ, ಸಿ ಹಿಯರ್ ದಿಸ್ ಒಂದು ಕ್ಲಿಕ್ ಮಾಡಿದ್ರೆ ನೀವು ಫಾರ್ಮುಲಾ ಏನೈತೆ ನೋಡ್ರಿ ಚೇಂಜ್ ಆಗ್ತಿಲ್ಲ ಆಟೋಮೆಟಿಕ್. C4 plus is to H4, then C5 is to H5, then C6 to H6. Like this is the how to do the ನ್ಯೂಮರಿಕ್ ಫಾರ್ಮುಲಾ ಫಾರ್ ನ್ಯೂಮರಿಕ್ ಕಂಪ್ಯೂಟೇಷನ್ಸ್. ಈ ಥರನೂ ಮಾಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ ಕೊಟ್ಟಿರಲ್ಲ ಈ ಥರನೂ ಮಾಡ್ಬೋದು. B2 plus B3 plus B4 ಈ ಥರ ಭಾಳ ವ್ಯಾಲ್ಯೂಸ್ ಇದ್ದಂದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸಮ್ ಮಾಡಿ ಫಂಕ್ಷನ್ ಪಾಸ್ ಮಾಡಿ ಆಮೇಲೆ ಆರ್ಗ್ಯುಮೆಂಟ್ ಏನು ಮಾಡ್ತಿರಲ್ಲ ಆರ್ಗ್ಯುಮೆಂಟ್ಸ್ ಹಾಕಿದರೆ ಅಲ್ಲಿಂದವರೆಗೂ ಟೋಟಲ್ ಆಗಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ನೀವು ಈ ಥರ ಫಾರ್ಮುಲಾ ಟೈಪು ಮಾಡ್ಬೋದು. ಇಲ್ಲಾಂದ್ರೆ ಡೈರೆಕ್ಟ್ ಇಲ್ಲಿ ಹೋಗ್ಬೇಕು ನೋಡು. ಇಲ್ಲಿ ಅಂದರೆ ಡೈರೆಕ್ಟು ಫಾರ್ಮುಲಾಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ ಆಟೋ ಸಮ್ ಅಂತ ಮಾಡಿ
ಸಮ್ ಅಂತ ಕೊಡಬೇಕು. ಸಮ್ ಅಂತ ಕೊಟ್ಟು ಎಲ್ಲಿಂದ ಎಲ್ಲಿಗೆ ಅಂತ ಕೊಟ್ಟರೆ ನಿಮ್ಗದು ಸಮ್ ಆಗಿಬಿಡುತ್ತೆ, ಟೋಟಲ್ ಆಗಿಬಿಡುತ್ತೆ. ಓಕೆ, ಆಟೋಮೆಟಿಕ್ ಇಟ್ ವಿಲ್ ಟೇಕ್ ಎಲ್ಲಿಂದ ಎಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ. ಓಕೆ, ಯು ಕ್ಯಾನ್ ಟೇಕ್ ಹಿಯರ್ ಎಲ್ಲಿಂದ ಇಲ್ಲಿವರೆಗೂ. ಸೊ ದಿಸ್ ಈಸ್ ವಾಟ್ ದ ಆಟೋಮೆಟಿಕಲಿ ಯು ಕ್ಯಾನ್ ಗೆಟ್ ದ ಫಾರ್ಮುಲಾಸ್ ಇನ್ ಹಿಯರ್. ಓಕೆ, this is what, see here the formulas bar is there, so many formulas are there. Okay, auto sum formula is there, so many fractions and logical functions are there. So this is how the formula arithmetic functions ಯಾವ ತರ ಮಾಡಬೇಕಂತ ಇದು ಇದರೊಳಗೆ ನೋಡಿದ್ರಿ. ನೆಕ್ಸ್ಟ್ ನಿಮ್ಮ ಚಾಪ್ಟರ್ ಒಳಗೆ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ 4.4 that is nothing but using simple functions. ಸಿಂಪಲ್ ಫಂಕ್ಷನ್ಸ್ ಯಾವ್ಯಾವು? ಓಕೆ, ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಎವರೇಜ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಆಮೇಲೆ ಇಫ್, ಆಮೇಲೆ ಕೌಂಟ್, ದೆನ್ ಮ್ಯಾಕ್ಸಿಮಮ್, ದೆನ್ ಮಿನಿಮಮ್. ಇವನ್ನ ನಾವು ಎಕ್ಸೆಲ್ ಶೀಟ್ ಒಳಗೆ ಹೆಂಗೆ ಯೂಸ್ ಮಾಡೋದು ನೋಡೋಣ. ಸೊ ಯು ಕ್ಯಾನ್ ಸಿ ಹಿಯರ್ ವಿ ಡನ್ ದ ಎಕ್ಸೆಲ್ ಶೀಟ್ ಹಿಯರ್. ಟೋಟಲ್ ಯಾವ ಥರ ಮಾಡ್ಬೇಕು ನೋಡ್ರಿ. ಫಸ್ಟ್ ಫಾರ್ಮುಲಾ ನೋಡ್ಕೊರಿ. ಫಸ್ಟು ಈಸ್ ಈಕ್ವಲ್ ಟು ಯು ಡನ್ ಸಮ್ C3 to H3. ದೆನ್ ಎವರೇಜ್ ಯಾವ ಥರ, ಇದು ಎವರೇಜ್ 363 ಎವರೇಜು 60.5. ಯು ಕ್ಯಾನ್ ಡೂ ವಿತ್ ಕ್ಯಾಲ್ಕುಲೇಟರ್ ಆಲ್ಸೋ. ಯು ಕ್ಯಾನ್ ಸಿ ಚೆಕ್ ವಾಟ್ ಈಸ್ ದ ಕರೆಕ್ಟ್ ಈಸ್ ದೇರ್ ಆರ್ ನಾಟ್. 363 ಇದೆಯಲ್ಲ ಟೋಟಲ್, ಡಿವೈಡೆಡ್ ಬೈ 6 ಸಬ್ಜೆಕ್ಟ್ಸ್. ಓಕೆ, ಈಸ್ ಈಕ್ವಲ್ ಟು 60.5. ಯು ಕ್ಯಾನ್ ಸಿ ಹಿಯರ್. ದೆನ್ ಎಲ್ಲ ಸೇಮ್ ಡ್ರ್ಯಾಗ್ ಮಾಡಬೇಕು. ಯಾವ ಥರ ಅಂದರೆ ಸಿ ಕರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ದೆನ್ ಕೌಂಟ್ ಅಂದರೆ ಎಷ್ಟು ಇದನ್ನದು ಏನೋ ಅಂಕಿಗಳು. ಸೊ ಇಲ್ಲಿ ಕೌಂಟ್ C3 to H3 ಈಸ್ ಈಕ್ವಲ್ ಟು ಕೌಂಟ್ C3 to H3 ಮಾತ್ರ ಇಲ್ಲಿ ಕೌಂಟ್ ಸಿಗುತ್ತೆ. ಇಲ್ಲಿ ಸೇಮ್ ಇದೆ, ಆಲ್ಮೋಸ್ಟ್ 6 ಇದೆ, ಎಲ್ಲ 6 ಇದೆ, 6 ಬರುತ್ತೆ. ದೆನ್ ಮ್ಯಾಕ್ಸಿಮಮ್, ಇಷ್ಟೊಳಗೆ ಮ್ಯಾಕ್ಸಿಮಮ್ ಯಾವುದು? ಈ ಅಷ್ಟು 6 ಸಬ್ಜೆಕ್ಟ್ನಾಗ ಮ್ಯಾಕ್ಸಿಮಮ್ ಯಾವುದು ಐತಿ ಇಲ್ಲಿ ನೋಡ್ರಿ. ಇದರ ಮ್ಯಾಕ್ಸಿಮಮ್ ಯಾವುದು? 70 ಬರುತ್ತಲ್ಲ. ನೆಕ್ಸ್ಟ್ ಯಾವುದು? ಇದರ ಮ್ಯಾಕ್ಸಿಮಮ್ ಐತಿ 72 ಐತಿ. ಓಕೆ, ಇದು ಚೆಕ್ ಮಾಡಿರಿ, ಅಷ್ಟು ಡ್ರ್ಯಾಗ್ ಮಾಡಿರಿ, ಅಷ್ಟು ಆನ್ಸರ್ ಕರೆಕ್ಟ್ ಬರ್ತದೆ. ಓಕೆ, 72. ದೆನ್ ಥರ್ಡ್ ಒನ್ 75 ಹೈಯೆಸ್ಟ್ ಐತಿ. ಎಸ್. ದೆನ್ ನೆಕ್ಸ್ಟ್ ಒನ್ ಈಸ್ 72. ಯು ಕ್ಯಾನ್ ಸಿ ಹಿಯರ್ ಮ್ಯಾಕ್ಸಿಮಮ್ ಈಸ್ 72. ಫಾರ್ಮುಲಾ ಏನು ನೋಡ್ರಿ, ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಮ್ಯಾಕ್ಸ್. ಓಕೆ, ಕ್ಯಾಪಿಟಲ್ ಮ್ಯಾಕ್ಸ್ C3 to H3 ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಮ್ಯಾಕ್ಸ್ ಚೆಕ್ ಮಾಡಬೇಕು. ದೆನ್ ಅದಾದ್ಮೇಲೆ ನೆಕ್ಸ್ಟ್ ಮಿನಿಮಮ್, ಇಷ್ಟು 6 ಸಬ್ಜೆಕ್ಟ್ ಒಳಗೆ ಮಿನಿಮಮ್ ಯಾವ್ದು ನಂಬರು? ಓಕೆ, 25 SST. ದೆನ್ ನೆಕ್ಸ್ಟ್ ಮಿನಿಮಮ್ ಈಸ್ ಯು ಕ್ಯಾನ್ ಸಿ ಹಿಯರ್ 53 ಇಸ್ ನೆಕ್ಸ್ಟ್ ಮಿನಿಮಮ್. ಯು ಕ್ಯಾನ್ ಡ್ರ್ಯಾಗ್ ಇಟ್ ಹಿಯರ್, ಇಲ್ಲಿಂದ ಡ್ರ್ಯಾಗ್ ಮಾಡಿರಿ, ನಿಮ್ಮ ಆನ್ಸರ್ ಸಿಗುತ್ತೆ. ಓಕೆ, ಪ್ಲಸ್ ಸೈನ್ ಬಂದ ತಕ್ಷಣ ಡ್ರ್ಯಾಗ್ ಮಾಡಬೇಕು. ಓಕೆ, ಸಿ ಹಿಯರ್. ನೆಕ್ಸ್ಟ್ ಒನ್ ಇಸ್ 53. ನೆಕ್ಸ್ಟ್ ಇದ್ರೊಳಗೆ ಯಾವ್ದು ಮಿನಿಮಮ್ ಇದೆ? 49 ಇಸ್ ಅ ಮಿನಿಮಮ್. ದೆನ್ ನೆಕ್ಸ್ಟ್ ಇಸ್ ಮಿನಿಮಮ್ ಈಸ್ 48. ಯು ಕ್ಯಾನ್ ಸಿ ಹಿಯರ್ 48. ಸೊ ದಿಸ್ ಈಸ್ ವಾಟ್ ಯು ಡೂಯಿಂಗ್ ದ ಯೂಸಿಂಗ್ ದ ಸಿಂಪಲ್ ಫಂಕ್ಷನ್ಸ್ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ನೋಡಿದ್ವಿ. ದೆನ್ ಇನ್ನೊಂದು ನಾವು ಬಿಟ್ಟಿದ್ದೀವಿ, ಯಾವುದೊಂದಂದ್ರೆ ಯೂಸಿಂಗ್ ದ ಇಫ್ ಕಂಡೀಷನ್, ಮೀನ್ಸ್ if statement, that how to use we will see. Okay, first ಇಲ್ಲಿ ನೋಡ್ರಿ, if B4 is greater than 40 pass, then pass or fail, like you can see here in text we can do in the Excel sheet. ಇಲ್ಲಿ ನೋಡ್ರಿ, ನಾನು ಈಗ ರಿಸಲ್ಟ್ ಚೆಕ್ ಮಾಡೋದು ಯಾವ ಥರ ಕಂಡೀಷನ್ ಹಾಕಿ ನೋಡಿ. ಇಲ್ಲಿ ಇಫ್ ಕಂಡೀಷನ್ you can see here, the condition you can see here in the formula tab, that is nothing but if I3 ಅಂದರೆ ಏನಿದು? I3 ಅಂದರೆ ಇದು ಟೋಟಲ್ ಅಡ್ರೆಸ್, ಟೋಟಲ್. ಓಕೆ, I3 363 ಇದಲ್ಲ, ಇದ್ರದ್ದು ಗ್ರೇಟರ್ ದ್ಯಾನ್ 370ಗಿಂತ ಮ್ಯಾಲಿದ್ರೆ ಪಾಸ್. ಓಕೆ, ಪಾಸ್. ದೆನ್ ಅದರ್ವೈಸ್ ಫೇಲ್. 370 ಮ್ಯಾಲೆ ಯಾವ್ದಾವ್ರಿ ಅವು ಪಾಸ್ ಇರ್ತಾವೆ. ಅದರ್ವೈಸ್ ದಿಸ್ ಈಸ್ ಲೆಸ್ ದ್ಯಾನ್ 370 ಫೇಲ್. ದೆನ್ ದಿಸ್ ಈಸ್ ಗ್ರೇಟರ್ ದ್ಯಾನ್ 370, ದಿಸ್ ಈಸ್ ಪಾಸ್. ದಿಸ್ ಈಸ್ ಫೇಲ್. ಸಿ ಹಿಯರ್, fail, pass, fail, pass, then fail. Okay, this is how it will be working. This is if condition. You can check with the result. Okay, then next point is cell referencing. Okay, what is cell referencing? Cell referencing ಅಂದ್ರೆ ಒಂದು ಸೆಲ್ ಅಡ್ರೆಸ್ ಅನ್ನ ಇನ್ನೊಂದು ಕಡೆ ಯೂಸ್ ಮಾಡ್ಕೊಳ್ಳೋದು. Okay, cell referencing. Suppose a new teacher comes your class, who does not know name of the student. How does the teacher call? ಯಾವುದರ ಟೀಚರ್ ಕಾಲ್ ಮಾಡ್ತಾರಲ್ಲ ಆ ಥರ
ಸೊ ಆ ಥರ ನೀವು ಒಬ್ಬರನ್ನ ಸಿಂಪ್ಲಿ ಯು ಕ್ಯಾನ್ ರೆಫರ್ ದ ಟು ದ ಸ್ಟೂಡೆಂಟ್ ಬೈ ದ ರೋ ಆ್ಯಂಡ್ ಕಾಲಮ್. ಓಕೆ, ಯಾವ ರೋ ಎಲ್ಲಿ ಕುಂತಾನ ಅವ್ನು ಹೇಳ್ರಿ, ಎರಡನೇ ರೋದಾಗ ಒಂದನೇದು ಅವ್ನು ಹೇಳಪ್ಪ ನಿನ್ನ ಹೆಸರು ಅಂತ ಕೇಳ್ತಾರಲ್ಲ, ಲೈಕ್ ದ್ಯಾಟ್ ಹಿಯರ್ ಆಲ್ಸೋ ರೆಫರೆನ್ಸಿಂಗ್ ಇಸ್ ಕಾಲ್ಡ್. ಓಕೆ, ಸೆಲ್ ರೆಫರೆನ್ಸಿಂಗ್ ವಿಲ್ ಗಿವ್. ಅದ್ರೊಳಗೆ ಎರಡು ಟೈಪ್ಸ್ ಬರ್ತಾವೆ. ದ ಸೆಲ್ ರೆಫರೆನ್ಸಿಂಗ್ ಹ್ಯಾವ್ ಟೂ ರೆಫರೆನ್ಸಿಂಗ್, two types. That is nothing but relative referencing and absolute referencing. Relative referencing ಅಂದರೆ ಈಗಾಗಲೇ ನೋಡಿದ್ವಲ್ರಿ, I3 I4 ಇದೇನು ಕಾಲಮ್ ವ್ಯಾಲ್ಯೂ, ದ ಸೆಲ್ ವ್ಯಾಲ್ಯೂ ಏನು ತೊಗೊಂಡ್ರಲ್ಲ ಇಲ್ಲಿ ನೋಡ್ರಿ, ದಿಸ್ ಈಸ್ ಸೆಲ್ ವ್ಯಾಲ್ಯೂ, ಇದು ಸೆಲ್ ವ್ಯಾಲ್ಯೂ ಏನು C5, ಸೆಲ್ ಅಡ್ರೆಸ್ ನೋಡ್ರಿ C5. ದಿಸ್ ಈಸ್ ಕಾಲ್ಡ್ ದ ವಾಟ್ ಈಸ್ ಕಾಲ್ಡ್ ಇಟ್ ಆಸ್ ರಿಲೇಟಿವ್ ರೆಫರೆನ್ಸಿಂಗ್. ಇದನ್ನೇನಂತಾರೆ ನಾವು ಇಲ್ಲಿ ಯೂಸ್ ಮಾಡ್ಕೊಂಡೇವೆ ಫಾರ್ಮುಲಾ ಒಳಗೆ, ಇಲ್ಲಿ ನೋಡಿ ಟೋಟಲ್ ಮಾಡೋಕೆ ಯೂಸ್ ಮಾಡ್ಕೊಂಡಿರೋ ಎಲ್ಲಿಂದವರೆಗೂ C3 to H3 ಯೂಸ್ ಮಾಡ್ಕೊಂಡೇವೆ. ದಿಸ್ ಇಸ್ ಕಾಲ್ಡ್ ವಾಟ್ ರಿಲೇಟಿವ್ ರೆಫರೆನ್ಸಿಂಗ್. ವಾಟ್ ಈಸ್ ಕಾಲ್ಡ್ ರಿಲೇಟಿವ್ ರೆಫರೆನ್ಸಿಂಗ್. ದೆನ್ ನೆಕ್ಸ್ಟ್ ಒನ್ ಇನ್ನೊಂದು ಐತಿ, ಏನದು absolute referencing. What is meant by absolute referencing? The absolute referencing is nothing but the dollar sign is used. ಈಗ ಡಾಲರ್ ಸೈನ್ ಯೂಸ್ ಮಾಡ್ತಾರೆ ಫಸ್ಟ್ಗೆ. ಈಗ ನಾವು ಇಲ್ಲಿ ಸಮ್ C3 to S3 ಯೂಸ್ ಮಾಡಿವಿ. ಇನ್ಸ್ಟೆಡ್ ಆಫ್ ದ್ಯಾಟ್ ಇಫ್ ಯು ಯೂಸ್ ಡಾಲರ್, ಓಕೆ, dollar symbol, then also you make a enter, then it will also correct answer, same answer will come. This is called a absolute referencing. ಇದಕ್ಕೆ ಅಂತಾರೆ absolute. ಓಕೆ, this is called absolute referencing. ಓಕೆ, ಈ ಡಾಲರ್ ಸೈನ್ ಐತಲ್ಲ, ಡಾಲರ್ ಸೈನ್ ಹಾಕಿ ಈ ಸೆಲ್ ಅಡ್ರೆಸ್ ಬರೆದ್ರೆ that is called a absolute referencing. Then this is the two types of referencing. This is called a two types of referencing. Next ಬರ್ತೈತಿ ಯಾವುದು, graphs and charts. That is nothing you can see here, the 4.6, that is graphs and charts. How to add a graphs and charts using the Excel sheet. ಓಕೆ, ಯಾವ ಥರ ಹಾಕಬೇಕು ಅನ್ನೋದ ನೋಡ್ರಿ ಇಲ್ಲಿ. ಓಕೆ, ಇನ್ಸರ್ಟ್ ಫಸ್ಟ್ ಈಗ ನಾವು ಎವರೇಜ್ ಟೋಟಲ್ ಮಾಡಿದೇವಲ್ಲ ಈ ಹುಡುಗರದು ಇನ್ಫಾರ್ಮೇಷನ್. ಓಕೆ, ಇನ್ಫಾರ್ಮೇಷನ್ ಯಾವ ಥರ ಹಾಕಿದ್ದೇವಲ್ಲ ಇದ್ರ ಬೇಸ್ ಮೇಲೆ ನಾವು ಏನು ಮಾಡಬೇಕು, ಈ ಎಕ್ಸೆಲ್ ಶೀಟ್ ಹಾಕಬೇಕು. ಫಸ್ಟ್ ಯಾವ್ಯಾವ ಇದನ್ನ ಯೂಸ್ ಮಾಡ್ಕೊಂಡು ನೀವು ಯಾವ್ಯಾವ ಕಾಲಮ್ ಯಾವ್ಯಾವ ರೋಸ್ ಯೂಸ್ ಮಾಡ್ಕೊಂಡು ನೀವು ಎಕ್ಸೆಲ್ ಶೀಟ್ ಚಾರ್ಟ್ ಹಾಕಬೇಕು, ಚಾರ್ಟ್ ಯಾವ್ದು ಹಾಕಬೇಕಲ್ಲ ಅದನ್ನು ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ನಾ ಈಗ ಯಾವ್ದು ಯೂಸ್ ಮಾಡ್ಕೋತೀನಿ, ದಿಸ್ ಒನ್, ನೇಮ್ ಆಫ್ ದ ಸ್ಟೂಡೆಂಟ್ ಆ್ಯಂಡ್ ಟೋಟಲ್ ಐ ಆಮ್ ಯೂಸಿಂಗ್. ಎರಡು ಸೆಲೆಕ್ಟ್ ಮಾಡಿ ನೋಡ್ರಿ. ಓಕೆ, ಸೆಲೆಕ್ಟ್ ಮಾಡಿ ಹೋಗಿ ಇನ್ಸರ್ಟ್ ಒಳಗೆ ಹೋಗಬೇಕು. ಇನ್ಸರ್ಟ್ ಯಾವ ಚಾರ್ಟ್ ನೀವು ಆ್ಯಡ್ ಮಾಡಬೇಕು. ಓಕೆ, ಕಾಲಮ್, ಲೈನ್, ಪೈ, ಬಾರ್, ಐರಿಯಾ, ದೆನ್ ಸ್ಕ್ಯಾಟರ್, ಅದರ್ ಚಾರ್ಟ್ಸ್ ಆರ್ ದೇರ್. ಯು ಯೂಸ್ ಫಸ್ಟ್ ಒನ್ ಕಾಲಮ್ ಚಾರ್ಟ್. ಓಕೆ, ಕಾಲಮ್ ಚಾರ್ಟ್ ಯೂಸ್ ಮಾಡಿ ಕ್ಲಿಕ್ ಮಾಡಬೇಕು. ಇಲ್ಲಿ ಬಂದು ನೋಡ್ರಿ ಯಾವ ಥರ ಕಾಲಮ್ ಚಾರ್ಟು ಆ್ಯಡ್ ಆಯಿತು. Series 1. Okay, you can see here, you can take this as a four items you taken out of 400 it is taken calculations. Okay, see here, this is 350 to 400, all values are there in between the 350 to 400 row. So you can see here ಎಲ್ಲ ಅಷ್ಟರಲ್ಲಿ the value. So the graph is like this. ಓಕೆ, ನೀವು ಈ ಥರನ ಬೇರೆ ಥರ ರಿಪ್ರೆಸೆಂಟ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡಿ ಚೇಂಜಸ್ ಮಾಡ್ಕೋಬಹುದು. ಓಕೆ, ಯು ಕ್ಯಾನ್ ಮೇಕ್ ನೋ ಪ್ರಾಬ್ಲಮ್. ಯು ಕ್ಯಾನ್ ಚೇಂಜ್ ದ ಕಲರ್ಸ್ ಆ್ಯಂಡ್ ಯು ಕ್ಯಾನ್ ಚೇಂಜ್ ದ ಸ್ಟೈಲ್. ಓಕೆ, ಆ್ಯಂಡ್ ಯು ಕ್ಯಾನ್ ಚೇಂಜ್ ದ ಡಾಟಾ. ಓಕೆ, ನೀವು ಡಾಟಾನ ಚೇಂಜ್ ಮಾಡ್ಕೋಬೋದು, ಇಲ್ಲಿ ಆ್ಯಡ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಓಕೆ, ವೆನ್ ಯು ಕಮ್ ಟು ಪ್ರಾಕ್ಟಿಕಲ್, ಕಂಪ್ಯೂಟರ್ ಯೂಸಿಂಗ್ ಪ್ರಾಕ್ಟಿಕಲ್ ಯು ಡನ್ ಮೀನ್ಸ್ you can understand better. Okay, instead of watching and listening to the voice, you can use it in the computers ಮನೆಯಾಗಿತ್ತಂದ್ರೆ ಈ ಫಾರ್ಮೆಟ್ ನೀವು ಹಾಕಿ ನೀವು ಥರ ಟ್ರೈ ಮಾಡಿರಿ. ಓಕೆ, ಈ ಯೂಸ್ ಟೈಮ್ ಹಾಕಿದ್ರೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ನಿಮ್ದು ಏರಿಯಾ ಈಗ ಒಂದು ಚಾರ್ಟ್ ಯಾವ ಥರ ಪ್ರಿಪೇರ್ ಆಗುತ್ತೆ ಅಂತ. ಇನ್ನೊಂದು ಬೇಕಾದ್ರೆ ನೀವು ಟೆಕ್ಸ್ಟ್ ಬುಕ್ ಕೊಟ್ಟಾಗ ನಾವು ಮಾಡಿ ನೋಡು ಅಂತೇಳಿ. ಓಕೆ, ನೋಡಿರಿ ಈ ಥರ ಸೆಲೆಕ್ಟ್ ಮಾಡಿದ್ದೀನಿ, ಎರಡು ಇದು ಟೇಬಲ್ ಸೆಲೆಕ್ಟ್ ಮಾಡೀನಿ. ಯಾವುದು ನೇಮ್ ಆಫ್ ದಿ ಸ್ಟೂಡೆಂಟ್ ಮತ್ತು ಟೋಟಲ್ ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಯಾವ ಥರ ಬಂದಿತ್ತು ನೋಡಿರಿ, ಹೆಸರು ವೈಸು ಎಷ್ಟು ಮಾರ್ಕ್ಸ್ ತೊಗೊಂಡಾರ. ಓಕೆ, 390 ಒಳಗೆ ಐತಲ್ಲ ಎಲ್ಲ ಹುಡುಗರು, ಅದಕ್ಕೆ 390 ಒಳಗೆ ತೊಗೊಂಡೈತಿ ಮಾರ್ಕ್ಸ್. ಯು ಕ್ಯಾನ್ ಸಿ ಹಿಯರ್ ಅನಿಲ್ ಎಷ್ಟು ತೊಗೊಂಡಾನ, 363, ಅದಕ್ಕೆ 363. ಓಕೆ, 360 ಮೇಲೆ 3 ಪಾಯಿಂಟ್ ಹೋಗಿದೆ. ನೆಕ್ಸ್ಟ್ ಅಮಿತ್ ಎಷ್ಟು ತೊಗೊಂಡಾನ, 387. ಓಕೆ, 387 ನೋಡ್ರಿ, ಅವನು ಎಲ್ಲ ಗ್ರಾಫ್ ಒಳಗೆ ಐಡೆಂಟಿಫಿಕೇಶನ್ ಆಗೈತೆ. ದೆನ್ ಅಮೋಲ್ ಎಷ್ಟು ತೊಗೊಂಡಾನ, 355 ತೊಗೊಂಡಾನ, 355. ದೆನ್ ಅಜಯ್ 365 ತೊಗೊಂಡಾನ. ಸೊ ದಿಸ್ ಈಸ್ ಕಾಲ್ಡ್ ಹೌ ಟು ಇನ್ಸರ್ಟ್ ಅ
chart in Excel sheet. Okay, understand and go to this chapter first. Okay, go twice you read. Okay, if you have computer you can work on it, and if you not have also, you go through video and understand it properly and read it twice. Okay, then solve the exercise and send me the photos of that solved. In Fairbook you have to write, don't write in textbook, and send me the photos. Okay, thank you one and all.